ಆದಿ, ನಮ್ಮ ಹರ್ಬಲ್ ಪ್ರಾಡಕ್ಟ್ ಲಾಂಚ್ ಆದಮೇಲೆ ಫಾರಿನ್ ಕಂಪನಿಯವರು ಇಂಟ್ರೆಸ್ಟ್ ತೋರಿಸಿದ್ರಲ್ಲ, ಏನಾಯಿತು? ಅಮ್ಮ, ಕ್ಲೈಂಟ್ಸ್ ಕಡೆಯಿಂದ ನಮ್ಮ ಐಡಿಯಾಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಅವ್ರು ಟೈಅಪ್ ಆಗೋದಕ್ಕೂ ರೆಡಿ ಇದ್ದಾರೆ. ಇನ್ನೇನಿದ್ರು ಲೀಗಲ್ ಫಾರ್ಮಾಲಿಟೀಸ್ ಮುಗಿಬೇಕು ಅಷ್ಟೇ. ವೆರಿ ಗುಡ್ ಆದಿತ್ಯ. ಥ್ಯಾಂಕ್ಸ್ ಅಪ್ಪ. ವಾಟ್ ಅ ಗ್ರೇಟ್ ನ್ಯೂಸ್ ಬ್ರೋ. ಕಂಗ್ರಾಟ್ಸ್. ಇದೇ ಖುಷಿಲ್ ಪಾರ್ಟಿ. ಡೆಫಿನೆಟ್ಲಿ. ಆದಿತ್ಯ, ನೀನು ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ ಅಂತ ಮತ್ತೆ ಪ್ರೂವ್ ಮಾಡಿದ್ಯಾ. ನೀನು ಸಿಹಿ ಸುದ್ದಿ ಕೊಡ್ತೀಯ ಅಂತಾನೆ ನಿಮ್ಮಮ್ಮ ಇವತ್ತು ಸಿಹಿ ಮಾಡಿಸಿದ್ದಾರೆ. ಪಾರ್ವತಿ, ಎಲ್ರಿಗೂ ಸ್ವೀಟ್ ಕೊಡಮ್ಮ. ಒಂದು ನಿಮಿಷ. ಇವತ್ತು ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ದಿನ. ಯಾಕೆಂದ್ರೆ ನಮ್ಮ ಆದಿ ಕನಸು ಕಂಡಿರೋ ಹರ್ಬಲ್ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನಮ್ಮ ಕಂಪನಿ ದೃಷ್ಟಿಯಿಂದ ಹೊಸ ಪ್ರಾಡಕ್ಟ್ ಲಾಂಚ್ ಆಗೋದು, ಸಕ್ಸಸ್ ಆಗೋದು ಇದೆಲ್ಲ ಹೊಸ ವಿಚಾರನೇ ಅಲ್ಲ. ಆದಿಗಂತೂ ಇದು ವಿಶೇಷವಾದ ವಿಚಾರನೇ ಅಲ್ಲ. ಆದರೆ ಈ ಸಲ ನಮ್ಮ ಪ್ರಾಡಕ್ಟಿನ ಸಕ್ಸಸ್ಸಿಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಕಾರಣ ಆಗಿದ್ದಾರೆ. ಆ ವ್ಯಕ್ತಿ ಕೈಯಿಂದನೇ ನಾವಿವತ್ತು ಸಿಹಿನ ತಗೊಂಡ್ರೆ ನಮ್ಮ ಸಂತೋಷ ಇನ್ನೂ ಹೆಚ್ಚಾಗುತ್ತೆ ಅಂತ ನನಗನ್ಸುತ್ತೆ. ಯಾರಪ್ಪ ಅದು ಸ್ಪೆಷಲ್ ವ್ಯಕ್ತಿ? ಹಾಯ್ ಆಂಟಿ. ಹಾಯ್ ದಿಶಾ. ಬಾಮ್ಮ ದಿಶಾ. ಎಸ್, ಆ ವಿಶೇಷವಾದ ವ್ಯಕ್ತಿ ನಮ್ಮ ದಿಶಾ. ಮ್ಯಾಮ್, ನನ್ನ ಟ್ಯಾಬಲ್ ಕೆಲವು ಡಿಸೈನ್ಸ್ ಇದೆ. ನಿಮ್ಗೆ ಇಷ್ಟ ಆಗೋದೊಂದು ಸೆಲೆಕ್ಟ್ ಮಾಡಿದ್ರೆ ನಾವು ಅದನ್ನೇ ಟ್ರೈ ಮಾಡೋಣ. ಮಸ್ತ್ ಆಗಿದೆ, ಯಾವುದು ಇಷ್ಟ ಆಗ್ತಿಲ್ಲ. ಯಾವುದು ಅಟ್ರಾಕ್ಟಿವ್ ಅನಿಸ್ತಾನೆ ಇಲ್ಲ. ದಿಸ್ ಒನ್, ಇದನ್ನ ಹಾಕಿ. ನನ್ನ ಕೈಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ದಿಶಾಮ್ಮ, ಈ ಡಿಸೈನ್ ನಿಮ್ ಕೈಗೆ ಚೆನ್ನಾಗಿ ಕಾಣಲ್ಲ. ಏಯ್, ಶಟ್ ಅಪ್. ಮುಸ್ರೆ ತಿಕ್ಕೋ. ನಿನ್ಗೆ ಕೈಗೆ ಹಚ್ಚೋ ಮೆಹಂದಿ ಬಗ್ಗೆ ಏನೇ ಗೊತ್ತು? ನಿನ್ ಕೆಲಸ ನೋಡ್ಕೊಂಡು ತೆಪ್ಪಗೆ ಹೊರಡ್ತಾ ಇರೋ. ಮ್ಯಾಮ್, ಆ್ಯಕ್ಚುಲಿ ಅವ್ರು ಹೇಳ್ತಿರೋದೇ ಕರೆಕ್ಟು. ನೀವು ಸೆಲೆಕ್ಟ್ ಮಾಡಿರೋ ಈ ಡಿಸೈನ್ ನಿಮ್ಮ ಕೈಗೆ ಸೂಟ್ ಆಗಲ್ಲ. ಓ, ನಮ್ಮ ಡಿಸೈನರ್ ಹೇಳ್ತಿದ್ದಾರೆ ಅಂದಮೇಲೆ ನೀನು ಮೆಹಂದಿ ಹಚ್ಚೋದ್ರಲ್ಲಿ ಎಕ್ಸ್ಪರ್ಟೇ ಇರಬೇಕು. ಸರಿ, ನಿನ್ಗೊಂದು ಜವಾಬ್ದಾರಿ ಕೊಡ್ತೀನಿ. ನಿನ್ಗಿರೋ ಇಷ್ಟು ಬುದ್ಧಿನ ಉಪಯೋಗಿಸಿ ನನ್ನ ಈ ಕೋಮಲವಾದ ಕೈಗಳಿಗೆ ಅಂದವಾಗಿ ಹೊಂದೋ ಮೆಹಂದಿ ಡಿಸೈನ್ನ ನೀನೇ ಸೆಲೆಕ್ಟ್ ಮಾಡಿಕೊಡು. ಅಮ್ಮ, ಅದು ನನ್ಗೆ ಅನ್ಸಿದ್ದನ್ನು ನಾನು ಹೇಳ್ದೆ ಅಷ್ಟೆ. ಅಯ್ಯೋಯ್ಯೋ, ಹಾಗೆಲ್ಲ ಹೇಳೋ ಹಾಗಿಲ್ಲ. ಯಾರು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿರ್ತಾರೋ ಅವ್ರು ಚೆನ್ನಾಗಿ ಕಾಣೋದನ್ನ ಹೇಳಬೇಕು. ಈಗ ಒಂದು ಡಿಸೈನ್ ನನ್ನ ಕೈಗೆ ಒಪ್ಪಲ್ಲ ಅಂತ ಹೇಳಿದೀಯಾ, ಸರಿ, ನನ್ನ ಕೈಗೆ ಒಪ್ಪೋ ಡಿಸೈನ್ನ ನೀನೇ ಸೆಲೆಕ್ಟ್ ಮಾಡು. ಬೇಡ ದಿಶಾಮ್ಮ, ಅದು ಸುಮ್ಮನೆ. ಏಯ್, ಹೇಳ್ದಷ್ಟು ಮಾಡು. ಅತಿ ಬುದ್ಧಿವಂತೆ ಅಲ್ವಾ ನೀನು? ಈಗ ನಿನ್ನ ಬುದ್ಧಿವಂತಿಕೆನ ಪ್ರದರ್ಶನ ಮಾಡು. ತಗೋ.
ದಿಶಾಮ್ಮ, ಈ ಡಿಸೈನ್ ನಿಮ್ಮ ಕೈಗೆ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಮನೆ ಮುಂದೆ ಹಾಕೋ ರಂಗೋಲಿ ಥರ ಇದೆ ಈ ಡಿಸೈನ್. ಅವ್ ಥರ ನೋಡಿ ಈ ಡಿಸೈನ್ದು. ತಗೊಳ್ಳಿ, ನಮ್ಮ ಮನೆ ಕೆಲಸದವ್ರ ಚಾಯ್ಸ್ ಹೇಗಿದೆ ನೋಡಿ. ವಾವ್, ಇದು ನಿಜ. ಏನಾ, ಈಗ ಪ್ರದರ್ಶನ ಮಾಡಿ. ನನಗೆ ನೀವೇ ಮೆಹಂದಿ ಹಾಕ್ಬೇಕು. ಅಮ್ಮ, ದಿಶಾಮ್ಮ, ನಿಮ್ಮ ಕೈ ಕೊಡಿ. ಕೆಲಸದವ್ರಿಗೆ ಕೈಯಿಂದ ಕೊಟ್ಟು ಅಭ್ಯಾಸ ಹೊರತು ಕೈ ಕುಲ್ಕಿ ಅಭ್ಯಾಸ ಇಲ್ಲ. ನಿನ್ನ ಯೋಗ್ಯತೆಗೆ ನನ್ನ ಕೈಗಲ್ಲ, ಕಾಲಿಗೆ ಮೆಹಂದಿ ಹಾಕಬೇಕು. ಯಾಕೆ ಕಾಲಿಗೆ ಮೆಹಂದಿ ಹಾಕೋದನ್ನ ನಿಮ್ಮಮ್ಮ ಹೇಳ್ಕೊಟ್ಟಿಲ್ವಾ? ಇಲ್ಲ ನನ್ನ ಕಾಲ್ ಮುಟ್ಟಿ ಮೆಹಂದಿ ಹಾಕೋದಕ್ಕೆ ನಿನ್ಗೆ ಅವಮಾನನಾ? ಹಾಗೇನಿಲ್ಲ ದಿಶಾಮ್ಮ, ನಮ್ಮ ದೇವರು ಅಖಿಲಮ್ಮವ್ರ ಮನೆಗೆ ಮಹಾಲಕ್ಷ್ಮಿ ರೂಪದಲ್ಲಿ ಹೆಜ್ಜೆ ಇಟ್ಟು ಬರೋ ಪಾದ ಇದು. ನಮ್ಮ ಚಿಕ್ಕ ಯಜಮಾನ್ರ ಜೊತೆ ಸಪ್ತಪದಿ ತುಳಿಯೋ ಪವಿತ್ರ ಪಾದ ಇದು. ಈ ಪಾದಕ್ಕೆ ಮೆಹಂದಿ ಹಾಕೋದಕ್ಕೆ ಅವಮಾನ ಆಗಲ್ಲ, ಹೆಮ್ಮೆ ಆಗುತ್ತೆ. ನಿಮ್ಮ ಕಾಲು ಕೊಡಿಮ್ಮ.